ಸಭಾಧ್ಯಕ್ಷ 2014ನೇ ಇಸ್ವಿಯಲ್ಲಿ ನಾನು ಸಹ ಗ್ರಾಜ್ಯುಯೇಟ್ ಆಗಿದ್ದು. ಅವತ್ತು ನನಗೆ 21 ವರ್ಷ. 2026ನೇ ಇಸ್ವಿ ಇವತ್ತು ಬಂದು ಕೂತಿದ್ದೀವಿ. KPSC ಬರೀಲಿಕ್ಕೆ ಎಷ್ಟು ಏಜ್ ಲಿಮಿಟೇಷನ್, ಒಂದು KS ಆಫೀಸರ್ ಆಗ್ಲಿಕ್ಕೆ ಅಂತ ಹೇಳಿ ಏಜ್ ಲಿಮಿಟೇಷನ್ ನಾವು ನೋಡಿದ್ರೆ 21 ವರ್ಷದಿಂದ 35 ವರ್ಷದ ಯುವಕರು ಇವತ್ತು KPSCಯನ್ನ ಬರೀಬಹುದು. ಎಷ್ಟು ಅಟೆಂಪ್ಟ್ ಕೊಡ್ತಾರೆ? 6 ಅಟೆಂಪ್ಟ್ ಅನ್ನ ಕೊಡುವಂತ ಕೆಲಸ ಮಾಡ್ತಾರೆ. ಈ ಕಳೆದ 10 ವರ್ಷದಲ್ಲಿ ಎಷ್ಟು ಬಾರಿ KPSC ಎಕ್ಸಾಮ್ ಗೆಜೆಟೆಡ್ ಪೋಸ್ಟ್ ನಡೆದಿದೆ ಅಂದ್ರೆ ಕೇವಲ 3 ಅಟೆಂಪ್ಟ್ ಅನ್ನ ಇಷ್ಟು ಯುವಕರು ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ಇವತ್ತು 35 ವರ್ಷ. ನನ್ನ ಜೊತೆ ಗ್ರಾಜ್ಯುಯೇಟ್ ಆದಂತ ಪ್ರತಿಯೊಬ್ಬರಿಗೂ, ನನ್ಗೆ ಇವತ್ತು 34 ವರ್ಷ, ಪ್ರತಿಯೊಬ್ಬರಿಗೂ ಇವತ್ತು 35 ವರ್ಷ ಆಗಿದೆ. ಅವ್ರಿಗೆ 6 ಅಟೆಂಪ್ಟ್ ಕೊಡಬೇಕಾಗಿತ್ತು. ಎಲ್ಲಾ ಸರ್ಕಾರಗಳು, ನಾನು ಈ ಸರ್ಕಾರ ಬಂದ ನಂತರ ಒಮ್ಮೆ ಸಹ ಎಕ್ಸಾಮ್ ಅನ್ನ ಒಂದ್ಸತಿ ಕರೆದಿದ್ದ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಟ್ರಾನ್ಸ್ಲೇಷನ್ ಎರರ್ 90 ಬಾರಿ ಟ್ರಾನ್ಸ್ಲೇಷನ್ ಎರರ್ ಇತ್ತು. ಈ ಬಾರಿ KPSC ಹುದ್ದೆಗಳಿಗೆ 3 ಅಟೆಂಪ್ಟ್. ಈ ವಯಸ್ಸು ಮತ್ತೆ ಹೋದ್ಮೇಲೆ 35 ವರ್ಷ ಆದ್ಮೇಲೆ ಅವ್ರು ಬರೆಯಂಗಿಲ್ಲ. ಅವ್ರ ಎಲಿಜಿಬಿಲಿಟಿ ಇರುವಂತ 6 ಅಟೆಂಪ್ಟ್. ಯುವಕರು ಇವತ್ತು KPSC ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಹಾದಿ ಬೀದಿಯಲ್ಲಿ ನಿಂತು ಇವತ್ತು ಪ್ರತಿಭಟನೆಗಳು ಇಳಿಯೋ ರೀತಿಯಲ್ಲಿ ಯುವಕರು ಬಂದು ನಿಂತಿದ್ದಾರೆ. KPSC ಸಮಸ್ಯೆ, ಈ ಏಜ್ ರಿಲ್ಯಾಕ್ಸೇಷನ್ ಸಮಸ್ಯೆ, ವಿಶೇಷವಾಗಿ ಯುವಕರಿಗೆ 6 ಅಟೆಂಪ್ಟ್ ದೊರಕುವಂಥದ್ದು ಅವರ ಹಕ್ಕು. ಏಜ್ ಅನ್ನ ರಿಲ್ಯಾಕ್ಸ್ ಮಾಡುವಂತ ಕೆಲಸ ಇವತ್ತು ಸರ್ಕಾರ 6 ಅಟೆಂಪ್ಟ್ ಆಗೋವರೆಗೂ ಮಾಡಬೇಕು. KPSC ಗೆಜೆಟೆಡ್ ಪೋಸ್ಟ್ ಅಲ್ಲಿ ಯಾವ ರೀತಿ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಎದ್ದು ನಿಂತ್ಕೊಂಡ್ರು. ಸರ್ ಇವ್ರು 2017 ಬ್ಯಾಚ್ ಸರ್, ಸರ್ ಇವ್ರು 2021 ಬ್ಯಾಚ್ ಅಂತ ಅಧಿಕಾರಿಗಳಿಗೆ ಅವ್ರ ಬ್ರ್ಯಾಂಡ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರೇ ಇದೇ ಸದನದಲ್ಲಿ ಈ ಬಾರಿನ ಎದ್ದು ನಿಂತ್ಕೊಂಡು ತಿಳಿಸಿದ್ದಾರೆ. ಹಾಗಾಗಿ ಯುವಕರಿಗೆ ಹೆಚ್ಚಿನ ಉದ್ಯೋಗಗಳನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವಿಶೇಷವಾದಂತ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 2025 to 30 ಇದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 50% ಜಾಬ್ಸ್ ಅನ್ನ ನಾವು ಸ್ಥಳೀಯರಿಗೆ ಕೊಡ್ತೀವಿ ಅಂತ. ಸ್ಥಳೀಯರು ಅನ್ನುವಂತ ಒಂದು ಡೆಫಿನೇಷನ್ ಏನಿದೆ ಅದೇ ತಪ್ಪಿದೆ. ಸ್ಥಳೀಯರು ಅಂದ್ರೆ ಆ ಜಿಲ್ಲೆಗೆ ಕೊಡ್ತಾರ, ಆ ತಾಲೂಕು ಕೊಡ್ತಾರ ಅಂತ ನೋಡಿದ್ರೆ ಇಡೀ ಕರ್ನಾಟಕವನ್ನ ಸ್ಥಳೀಯರಾಗಿ ಮಾಡಿದ್ದಾರೆ. ಹಾಗಾಗಿ ಸ್ಥಳೀಯರಿಗೆ 50% ಅಲ್ಲದೆ 70% ರಾಜ್ಯದ ಜನತೆಗೆ, ಯುವಕರಿಗೆ 70% ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸಗಳನ್ನ ಬರೋ ರೀತಿಯಲ್ಲಿ ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಕಾಲೇಜುಗಳಲ್ಲಿ ಓದಿರುವಂತ, ಸರ್ಕಾರಿ ಡಿಗ್ರಿ ಕಾಲೇಜುಗಳಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಮೊದಲನೇ ಆದ್ಯತೆಯನ್ನ KDB ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಸೆಟಪ್ ಮಾಡುವಂತ ಕಂಪನಿಗಳಲ್ಲಿ ಕೊಡಬೇಕು ಅಂತ ಕೋರ್ಕೊಂಡು, ಇದರ ಜೊತೆಯಲ್ಲಿ ಬಜೆಟ್ ಪುಸ್ತಕದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ 11G ಅಂತ ಹೇಳಿ ಹೊಸ ಒಂದು ಆಯಾಮವನ್ನ ಕೊಟ್ಟಿದ್ದಾರೆ. 2G ಆಯ್ತು, ಈಗ 11G ಬಗ್ಗೆ ನಮ್ಮ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ 11G ಮಾದರಿಯ ಆರ್ಥಿಕತೆಗಳಿಂದ ಈ ಒಂದು ಬಜೆಟ್ ಬಗ್ಗೆ ಸುಸ್ಥಿರ ಅಭಿವೃದ್ಧಿ ಮಾದರಿಯನ್ನು ರೂಪಿಸುತ್ತಿದ್ದೇವೆ. ಏನ್ ಈ 11G ಅಂತ ನೋಡಿದ್ರೆ ಗ್ಯಾರಂಟಿ ಎಕಾನಮಿ. ಗ್ಯಾರಂಟಿ ಎಕಾನಮಿ ಅನ್ನೋ ಡೆಫಿನೇಷನ್ ಏನ್ ಕೊಟ್ಟಿದ್ದಾರೆ? ಕಲ್ಯಾಣ ಹಾಗೂ ಲಿಂಗ ಸಮಾನತೆಯ ಹಾದಿಯತ್ತ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಹಾದಿಯತ್ತ ಕರ್ನಾಟಕ. ಗುಡ್ ಪಬ್ಲಿಕ್ ಎಜುಕೇಶನ್. ಪಬ್ಲಿಕ್ ಎಜುಕೇಶನ್ ಸೆಕ್ಟರ್ ಬಗ್ಗೆ ಮಾತಾಡ್ಲಿಕ್ಕೆ ಕಳೆದ ಬಾರಿನೂ ಅಧಿವೇಶನದಲ್ಲಿ ಬಜೆಟ್ ಮೇಲೆ ನಾನು ಈ ಎಜುಕೇಶನ್ ಸೆಕ್ಟರ್ ಮೇಲೆ ಹೇಳಿದ್ದೀನಿ. ಎಜುಕೇಶನ್ ಸೆಕ್ಟರ್ ಅನ್ನ ನಾವೇನಾದ್ರೂ ಬದಲಾಯಿಸಬೇಕು, ಈ ರಾಜ್ಯದ ದೇಶದ ಭವಿಷ್ಯವನ್ನ ನಾವು ಬದಲಾಯಿಸಬೇಕು ಅಂದ್ರೆ ನಮ್ಗಿರುವಂತ ಮೊದಲನೆಯ ಹಾಗೂ ಕೊನೆಯ ಅವಕಾಶ ಪ್ರೈಮರಿ ಎಜುಕೇಶನ್ ಸೆಕ್ಟರ್. ಪ್ರೈಮರಿ ಎಜುಕೇಶನ್ ಅಲ್ಲಿ ಇವತ್ತು ದೊಡ್ಡ ಕೊರತೆ ಇರುವಂತದ್ದು ನಮ್ಮ ರಾಜ್ಯದ ಜನತೆಯಲ್ಲಿ ನಮಗೆ ದೊಡ್ಡ ಕೊರತೆ ಇರುವಂತದ್ದು ಸಿವಿಕ್ ಸೆನ್ಸ್. ಸಿವಿಕ್ ಸೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನ ನಮ್ಮ ರಾಜ್ಯದ ಪ್ರೈಮರಿ ಎಜುಕೇಶನ್ ಅಲ್ಲಿ ತರಬೇಕು. ಸಿವಿಕ್ ಸೆನ್ಸ್ ಜೊತೆಗೆ ಎಥಿಕ್ಸ್. ಇವತ್ತಿನ ಸಮಾಜದಲ್ಲಿ ನಾನು ಒಬ್ಬ ಯುವಕನಾಗಿ ಮಿಲೆನಿಯಲ್ ಅಂತ ಹೇಳಿ ನಮ್ಮ ಜನರೇಷನ್ಗೆ ಪಟ್ಟವನ್ನ ಕೊಟ್ಟಿದ್ದಾರೆ. ಇನ್ ಮುಂದಕ್ಕೆ ಜೆನ್ ಝಿ, ಜೆನ್ ಆಲ್ಫಾ ಬೇರೆ ಬಂದಿದೆ. ಇವರಿಗೆ ಯಾವ ರೀತಿ ಸಿವಿಕ್ ಸೆನ್ಸ್ ಅನ್ನ ತುಂಬಬೇಕು, ಇದನ್ನ ಪ್ರೈಮರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡಬೇಕಾಗುತ್ತೆ. ಪ್ರತಿ ವರ್ಷ KPS ಶಾಲೆಗಳ ಬಗ್ಗೆ ಘೋಷಣೆ ಮಾಡ್ತಾನೆ ಇದ್ದಾರೆ. ಈ ವರ್ಷದ ಬಜೆಟ್ ಅಲ್ಲೂ 800 KPS ಶಾಲೆಗಳು, ಪ್ರತಿ ಹೋಬಳಿಗೆ ಒಂದು KPS ಶಾಲೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ದೊಡ್ಡಬಳ್ಳಾಪುರ ತಾಲೂಕಲ್ಲಂತೂ ಇದುವರೆಗೂ ನಮ್ಮ 6 ಹೋಬಳಿಗಳಲ್ಲಿ ಒಂದೇ ಒಂದು KPS ಶಾಲೆಯ ನಿರ್ಮಾಣ 3 ವರ್ಷದಲ್ಲಿ ಆಗಿಲ್ಲ. ಕೇವಲ ಘೋಷಣೆಗಳಿಗೆ ಈ ಎಜುಕೇಶನ್ ಸೆಕ್ಟರ್ ಇವತ್ತು ಸೀಮಿತವಾಗಿದೆ. ಎಜುಕೇಶನ್ ಸೆಕ್ಟರ್ ಅಲ್ಲಿ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನ ಪ್ರಣಾಳಿಕೆ ನಮ್ಮ ಚುನಾವಣೆಗೆ ಪೂರಕವಾಗಿ ಹೇಳಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಎಜುಕೇಶನ್ ಸೆಕ್ಟರ್ ಅಲ್ಲಿ ಭರ್ತಿ ಮಾಡ್ತೀವಿ ಅಂತ. ಇವತ್ತು ಯಾವುದೇ ಶಾಲೆಯಲ್ಲಿ
ಕನ್ನಡನೂ ಅದೇ ಮೇಷ್ಟ್ರು ಹೇಳ್ಕೊಡ್ತಾರೆ, ಸೈನ್ಸು ಅದೇ ಮೇಷ್ಟ್ರು ಹೇಳ್ಕೊಡ್ತಾರೆ. ಹಳ್ಳಿಗಳ ಕಡೆ ಸಬ್ಜೆಕ್ಟ್ ಟೀಚರ್ಸ್ಗಳ ಕೊರತೆ ಇದೆ. ಅದನ್ನ ಫಿಲ್ ಮಾಡೋ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ಲಾಸ್ ರೂಮ್ ಅದನ್ನು ಸಹ ಹೇಳಿದ್ರು. 5,000 ಶಾಲೆಗಳಲ್ಲಿ ಸ್ಮಾರ್ಟ್ ಶಾಲೆಗಳಾಗಿ ಮಾಡ್ತೀವಿ ಅಂತ. ಇದುವರೆಗೂ ಅದಕ್ಕೆ ಏನಿದೆ ಆಕ್ಷನ್ ಟೇಕನ್ ಅಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿಲ್ಲ. ಸೊ ಪಬ್ಲಿಕ್ ಎಜುಕೇಶನ್ ಅನ್ನ ಸರಿ ಮಾಡಬೇಕಾದ್ರೆ, ನಮ್ಮ ಮುಂದಿನ ಪೀಳಿಗೆ ಒಂದು ಅಭಿವೃದ್ಧಿ ಹೊಂದಿರುವಂತಹ ದೇಶ ಮಾಡಬೇಕಾದ್ರೆ ಸಿವಿಕ್ ಸೆನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಮತ್ತು ಎಥಿಕ್ಸ್ ಅನ್ನೋ ಸಬ್ಜೆಕ್ಟ್ ಅನ್ನ ಕಂಪಲ್ಸರಿ ಆಗಿ ಪಬ್ಲಿಕ್ ಎಜುಕೇಶನ್ ಅಲ್ಲಿ ತರಬೇಕು. ಸಿವಿಕ್ ಸೆನ್ಸಿನ ಅವಶ್ಯಕತೆ ಇವತ್ತು ಅತಿ ಹೆಚ್ಚು ಇವತ್ತು ಬರೋದಂತ ಒಂದು ಸೊಸೈಟಿಗಿದೆ, ಹಾಗಂತ ತಿಳಿಸ್ತಾ ಇದ್ರ ಜೊತೆಗೆ ಗುಡ್ ಹೆಲ್ತ್ ಟು ಆಲ್, ಆರೋಗ್ಯ ವಿಚಾರದ ಬಗ್ಗೆ ಈಗಾಗಲೇ ಏನೋ ನಿಲುವಳಿ ಸೂಚನೆಯನ್ನ ಮಂಡನೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಲ್ಲಿ ಇವತ್ತು ಯಾವ ರೀತಿ ನಡೀತಾ ಇದೆ ಅಂದ್ರೆ 28 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದೆ. ಕೇವಲ ದೊಡ್ಡಬಳ್ಳಾಪುರದ್ದು ಎಕ್ಸಾಂಪಲ್ ತಗೊಂಡ್ರೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಯಾವೆಲ್ಲ ಪೋಸ್ಟ್ಗಳು ಕೊಟ್ಟಿದ್ದಾರೆ ಅಂದ್ರೆ ಒಂದು ಡಾಕ್ಟರ್, ಒಂದು ನಮ್ಮ ಫಾರ್ಮಸಿಸ್ಟ್ ಮತ್ತು ಒಂದು ಗ್ರೂಪ್ ಡಿ. ಯಾವುದೇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಂದು ಡೇಟಾ ಸೆಂಟರ್ ಆಪರೇಟರ್ ಇಲ್ಲ ಮತ್ತು ಒಂದು ನರ್ಸ್ ಇಲ್ಲ. ಒಂದು ನರ್ಸ್ ಇಲ್ಲದೆ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರನ ಒಬ್ಬ ಡಾಕ್ಟರ್ ಹೆಂಗ್ ನಡೆಸಬೇಕು? ಡೇಟಾ ಆಪರೇಟರ್ ಇಲ್ಲದೆ ಏನು ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ABARK ಅನ್ನೋ ಒಂದು ಯೋಜನೆಯನ್ನ ತಂದಿದ್ದಾರೆ. ಎಲ್ಲ ಪೇಷಂಟ್ಗಳ ABARK ಮಾಹಿತಿಯನ್ನ ದಾಖಲೆ ಮಾಡಲಿಕ್ಕೆ ಸಾಫ್ಟ್ವೇರ್ ಅಲ್ಲಿ ಇವತ್ತು 15 ನಿಮಿಷ ಟೈಮ್ ಅನ್ನ ಪ್ರತಿ ಪೇಷಂಟ್ಗೆ ಡಾಕ್ಟರ್ಗಳು ಕೊಡುವಂಗ ಆಗ್ತಾ ಇದೆ. ಡಾಕ್ಟರ್ಗಳ ನೇಮಕಾತಿ ನಿಮಗೆ ಯಾವ ರೀತಿ ಆಗ್ತಾ ಇದೆ? ಡಾಕ್ಟರ್ಗಳ ಕೊರತೆ ಯಾವ ರೀತಿ ಆಗ್ತಾ ಇದೆ? ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಡಿಯಲ್ಲಿ ಬರುವಂತ ಸಬ್ ಸೆಂಟರ್ಸ್ಗೆ 3 ಸಬ್ ಸೆಂಟರ್ಗೆ ಒಬ್ಬರು ನರ್ಸ್ನ ಅಸೈನ್ ಮಾಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗ್ತಾ ಇದೆ. ಹಾಗಾಗಿ ಪಬ್ಲಿಕ್ ಹೆಲ್ತ್ ಅಲ್ಲಿ ಏನು ಪ್ರಿಸ್ಕ್ರೈಬ್ ಡ್ರಗ್ಸ್, ಫಸ್ಟ್ ಆಫ್ ಆಲ್ 400 ಡ್ರಗ್ ಅಲ್ಲಿ 15 ಡ್ರಗ್ ಮೇಲೆ ಒಂದೇ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಜಿಲ್ಲೆಯಲ್ಲಂತೂ ಇಲ್ಲ. ನಾನು ಆಸ್ಪತ್ರೆಗಳ ವಿಚಾರಕ್ಕೆ ಹೋಗೋದೇ ಇಲ್ಲ. ಆಸ್ಪತ್ರೆಗಳ ವಿಚಾರದಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಇವತ್ತು ಒಬ್ಬ ಬಡವನಿಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂತದ್ದು ಒಂದು ಆಸ್ಪತ್ರೆಗೆ ಹೋದ್ರೆ ಉಚಿತವಾದಂತ ಉತ್ತಮ ಗುಣಮಟ್ಟದ ಒಂದು ಆರೋಗ್ಯ ಸೇವೆ ಬೇಕಾಗುತ್ತೆ. ಇವತ್ತು ಯಾವುದೇ ಕಾರಣಕ್ಕೂ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನ ನಾವು ನಮ್ಮ ಆಸ್ಪತ್ರೆಗಳಲ್ಲಿ ಕೊಡಕ್ ಆಗ್ತಿಲ್ಲ. ಅದಕ್ಕೆ ಕಾರಣಗಳು ನಾವು ಕೇಳಿದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದ್ರೆ ನಮಗೆ ಸ್ಟಾಫ್ ಶಾರ್ಟೇಜ್ ಇದೆ, ನಮಗೆ 55 ಪ್ರೋಗ್ರಾಮ್ಸ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸ್ಟೇಟ್ ಸ್ಕೀಮ್ಗಳು 55 ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಮಗೆ ಡೇಟಾ ಆಪರೇಟರ್ಗಳಿಲ್ಲ, ನಮಗೆ ನರ್ಸ್ಗಳಿಲ್ಲ, ನಾವು ಯಾವುದೇ ಕಾರಣಕ್ಕೂ ಸರಿಯಾದಂತ ವ್ಯವಸ್ಥೆಯನ್ನ ಕೊಡಕ್ ಬರಲ್ಲ. ಈ ರೀತಿ ವ್ಯವಸ್ಥೆಯಲ್ಲಿ ಇವತ್ತು ಆರೋಗ್ಯ ಇಲಾಖೆ ಹದಗೆಟ್ಟು ಕೂಟಿರುವಾಗ ಗುಡ್ ಹೆಲ್ತ್ ಟು ಆಲ್ ಅಂತ ಈ 11G ಮಾದರಿಯಲ್ಲಿ ಹೇಳಿದ್ದಾರೆ. ಇನ್ನ ಗ್ರಾಸ್ ರೂಟ್ ಎಕಾನಮಿ ಅಂತ 4ನೇ ಪಾಯಿಂಟ್ ಕೊಟ್ಟಿರುವಂತದ್ದು ಕೃಷಿ, ಗ್ರಾಮೀಣಾಭಿವೃದ್ಧಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು. ಪ್ರತಿಯೊಂದರಲ್ಲೂ ಕಲ್ಯಾಣ ಕಾರ್ಯಕ್ರಮಗಳು. ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಏನ್ ಮಾಡ್ತೀವಿ ಅಂತ ಇವ್ರು ಕೊಟ್ಟಿದ್ರು. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ವೈಫೈ ಅನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯಲ್ಲಿ ಚುನಾವಣೆ ಪೂರ್ವವಾಗಿ ಹೇಳಿದ್ರು. ಎಲ್ಲ ಗ್ರಾಮ ಪಂಚಾಯತಿಗಳನ್ನ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ ನಾವು ಎಷ್ಟು ಸಾವಿರ ಕೋಟಿ, ಅದು ಏನು ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಅಡಿಯಲ್ಲಿ 50,000 ಕೋಟಿಯನ್ನ 5 ವರ್ಷದಲ್ಲಿ ಮೀಸಲಿಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಈ ಯೋಜನೆಗೆ ಒಂದೇ ಒಂದು ರೂಪಾಯಿಯನ್ನ ಮೀಸಲಿಡುವಂತ ಕೆಲಸ ಆಗಿಲ್ಲ. ಗುಡ್ ಗವರ್ನೆನ್ಸ್, ಜನಸ್ನೇಹಿ ಆಡಳಿತ. ಕಾಂಗ್ರೆಸ್ನ ಸರ್ಕಾರ ಬಂದಿದ ತಕ್ಷಣ ನಾನು 4 ಬಜೆಟ್ ಪುಸ್ತಕಗಳನ್ನ ಇಟ್ಕೊಂಡಿದ್ದೆ ಸಭಾಧ್ಯಕ್ಷರೇ. ಬಂದಿದ ತಕ್ಷಣ ಮೊದಲನೇ ಬಜೆಟ್ ಅಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು 12ನೇ ಪಾಯಿಂಟ್ ಅಲ್ಲಿ ಮೊದಲನೇ ಬಜೆಟ್ 2023-24ನೇ ಬಜೆಟ್ ಅಲ್ಲಿ ಹೇಳ್ತಾರೆ, ಹಿಂದಿನ ಸರ್ಕಾರ ಗಣನೀಯವಾಗಿ ನೀಡಿರುವಂತಹ ಕೊಡುಗೆಯಾದ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಗ್ರಹಿಸಲು ನಮ್ಮ ಸರ್ಕಾರ ಶ್ರಮಿಸಲಿದೆ ಅಂತ 2023-24ನೇ ಬಜೆಟ್ ಅಲ್ಲಿ ಹೇಳಿದ್ರು. ಇದಾದ ನಂತರ ನೆಕ್ಸ್ಟ್ ಇಯರ್ ಬಜೆಟ್ ತೆಗೆದ್ವಿ, ಅದರಲ್ಲೂ ಭ್ರಷ್ಟಾಚಾರದ ಬಗ್ಗೆ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿದ್ರು. ಅದು ಏನ್ ಹೇಳಿದ್ರು ಅಂತ ಹೇಳ್ಬಿಡ್ತೀವಿ. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಹಾಗೂ ಭ್ರಷ್ಟಾಚಾರ ನಿಗ್ರಹಿಸಲು ತಂತ್ರಜ್ಞಾನವನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿದೆ. ಇವತ್ತೇನಾದ್ರೂ ನಾವು ಸಾರ್ವಜನಿಕವಾಗಿ ಹೋದ್ರೆ, ನಾನು ಒಬ್ಬ ಶಾಸಕ ಸಭಾಧ್ಯಕ್ಷರೇ, ನೆಕ್ಸ್ಟ್ ಟೈಮ್ ನಾವು ಹೋಗಿ ವೋಟ್ ಕೇಳಬೇಕು ಅಂದ್ರೆ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಇವತ್ತು ಸರ್ಕಾರ ಮುಳುಗಿದೆ ಅಂತ ಹೇಳಿ ಜನ ನಮಗೆ ಕ್ಯಾಕರ್ ಸುಗಿತಾ ಇದ್ದಾರೆ. ಒಂದು ತಾಲೂಕ್ ಆಫೀಸ್ಗೆ ಹೋದ್ರೆ ದುಡ್ಡು ಕೊಡದೆ ಒಂದು ಕೆಲಸ ಆಗಲ್ಲ, ಒಂದು ಆಸ್ಪತ್ರೆಗೆ ಹೋದ್ರೆ ಒಂದು ದುಡ್ಡು ಕೊಡದೆ ಒಂದು ಕೆಲಸ ಆಗಲ್ಲ.
ಯಾವುದೇ ರೀತಿಯಾದಂತಹ ಕೆಲಸಗಳಿಗೆ ಯಾವುದೇ ಸರ್ಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ರಹಿತವಾಗಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಬಜೆಟ್ ಅಲ್ಲಿ ಮಾತ್ರ ಭ್ರಷ್ಟಾಚಾರದ ಬಗ್ಗೆ ಯಾವುದೇ ಪ್ರಸ್ತಾಪ ಮುಖ್ಯಮಂತ್ರಿಗಳು ಹೇಳಿಲ್ಲ. ನನಗೆ ಯಾಕೋ ಅನ್ನಿಸ್ತಾ ಇದೆ ಕರಪ್ಷನ್ ಇಸ್ ದ ನ್ಯೂ ಫಾರ್ಮ್ ಅಂತ ಈ ಗವರ್ಮೆಂಟ್ ಅಲ್ಲಿ ಅಂತ ಅನ್ನಿಸ್ತಾ ಇದೆ. ಭ್ರಷ್ಟಾಚಾರ ರಹಿತವಾಗಿ ನಾವು ಮಾಡಬೇಕು ಅಂತ ಹೇಳಿ ಹೌದು 16 ಪಾಲಿಸಿಗಳು ತಂದಿದ್ದಾರೆ. ಗೌರವಾನ್ವಿತ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿ ಬೇಗ ಮಾಡಿ 5 ನಿಮಿಷ ಸರ್ ಅಷ್ಟೇ. ಗೌರವಾನ್ವಿತ ಕೃಷ್ಣ ಬೈರೇಗೌಡರು ಉತ್ತಮವಾಗಿ ಪೌತಿ ಖಾತೆ ಆಂದೋಲನ ಮತ್ತು ಪೋಡಿ ಮುಕ್ತ ಆಂದೋಲನ ಇದರಲ್ಲಿ 100% ಒಳ್ಳೆ ಕೆಲಸ ಆಗ್ತಿದೆ. ಅದು ಬಿಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಗರುಕುಂ ಸಮಿತಿಗಳಲ್ಲಿ ಇದುವರೆಗೂ ಪಾಸ್ ಆಗಿರುವಂತ ಎಲ್ಲ ಏನು ಫಲಾನುಭವಿಗಳಿಗೆ ಸಾಗುಳಿ ಚೀಟಿ ಕೊಡುವಂತ ಆಂದೋಲನವನ್ನ ಕೈಗೆತ್ಕೊಬೇಕು. ಇವತ್ತು ಸಾಗುಳಿ ಚೀಟಿ ಕೊಡ್ಲಿಕ್ಕೆ ಏನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮ ಸಹಾಯಕರಿಂದ VA ಇಂದ ಹಿಡಿದು ಅಪ್ ಟು ತಹಸೀಲ್ದಾರ್ ಲೆವೆಲ್ ವರೆಗೂ ಒಂದು ಸಾಗುಳಿ ಚೀಟಿ ಕೊಡಬೇಕು ಅಂದ್ರೆ 16 ಕಂಡೀಷನ್ಸ್ ಹಾಕಿ ಪಾಪ ರೈತರು 40 ವರ್ಷ 50 ವರ್ಷ 2 ತಲೆಮಾರು 3 ತಲೆಮಾರಿಂದ ಸಾಗುಳಿ ಮಾಡ್ತಿದ್ರು ಸಹ ಆ ಸಾಗುಳಿ ಚೀಟಿಯನ್ನ ಕೊಡ್ಲಿಕ್ಕೆ ಅಲ್ದಾಡಿಸ್ತಾರೆ. ಇದ್ರ ಬಗ್ಗೆ ಈಗಾಗಲೇ TB ಜಯಚಂದ್ರ ಸಾಹೇಬ್ರು ಪ್ರಶ್ನೆ ಇದೇ ಸದನದಲ್ಲಿ ಹಾಕಿದ್ರು. ಆ ಸಾಗುಳಿ ಚೀಟಿ ನಾವು ಬಗರುಕುಂ ಕಮಿಟಿಯಲ್ಲಿ ಪಾಸ್ ಮಾಡಿದ್ರು ಸಹ ಅದನ್ನ ಕೊಡುವಂತ ವ್ಯವಸ್ಥೆ ಇವತ್ತು ಆಗ್ತಿಲ್ಲ. ಹಾಗಾಗಿ ಕಂದಾಯ ಇಲಾಖೆಯಲ್ಲಿ ಪಾರದರ್ಶಕತೆಯನ್ನ ತರಲಿಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಏನ್ ಮಾಡ್ತಾ ಇದ್ದಾರೆ, ಆ ಪೌತಿ ಖಾತೆ ಆಂದೋಲನ ಪೋಡಿ ಮುಕ್ತ ಆಂದೋಲನ ಜೊತೆಗೆ ಸಾಗುಳಿ ಚೀಟಿ ಕೊಡ್ಲಿಕ್ಕೆ ಒಂದು ಆಂದೋಲನವನ್ನ ಗೌರವಾನ್ವಿತ ಸರ್ ಒಂದ್ ನಿಮಿಷ ಮುಗಿಸ್ತೀವಿ. ಇದ್ರ ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನು ನಮ್ಮ ಅಧಿಕಾರಕ್ಕೆ ಬರಕ್ ಮುಂಚೆ ನಮ್ಮ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತೇಳಿ ಗ್ಯಾರಂಟಿ ಕಾರ್ಡ್ ಅನ್ನ ಕೊಟ್ರು. ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಲ್ಲಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮತ್ತು ಇವತ್ತಿನ ಉಪಮುಖ್ಯಮಂತ್ರಿಗಳು KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಸೈನ್ ಹಾಕಿದ್ರು. ಈ ಗ್ಯಾರಂಟಿ ಕಾರ್ಡ್ ಅಲ್ಲಿ ಏನ್ ಹೇಳಿದ್ರು ಅಂತ ಹೇಳ್ತೀನಿ ಸರ್ ನಾನು. ಕಾಂಗ್ರೆಸ್ ಗ್ಯಾರಂಟಿ ಗೃಹಲಕ್ಷ್ಮಿ ಕುಟುಂಬದ ಮಹಿಳೆಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತೀವಿ. ಏನಕ್ಕೆ 2,000 ರೂಪಾಯಿ ಕೊಡ್ತೀವಿ ಅಂದ್ರೆ ಗ್ಯಾಸ್ ಸಿಲಿಂಡರ್ಗೆ 500 ರೂಪಾಯಿ, GST ಪರಿಹಾರಕ್ಕೆ 500 ರೂಪಾಯಿ, ಬೆಲೆ ಏರಿಕೆಯ ಪರಿಹಾರಕ್ಕೆ 1,000 ರೂಪಾಯಿ ಅಂತ ಹೇಳಿ ಘೋಷಣೆ ಮಾಡಿದಂತ ಯೋಜನೆ ಇದು. ಇದನ್ನ ಸೈನ್ ಹಾಕಿ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನದಲ್ಲಿ ಇಟ್ಟು ಪ್ರತಿ ಮನೆಗೂ ನಮ್ಮ ತಾಲೂಕಲ್ಲೂ ಬಂದು ಹಂಚಿ ಎಲೆಕ್ಷನ್ ಮಾಡಿದಂಥದ್ದು. ಇವತ್ತು GST ಕೇಂದ್ರ ಸರ್ಕಾರ ದಿಟ್ಟವಾದಂತ ಹೆಜ್ಜೆಯನ್ನ ತಗೊಂಡು ಇವತ್ತು GST ಯನ್ನ ಕಮ್ಮಿ ಮಾಡಿ GST ಯನ್ನ ಇಳಿಸಿದ್ದಾರೆ. ಇದ್ರ ಜೊತೆಗೆ ಏನು 1,000 ರೂಪಾಯಿ ಬೆಲೆ ಏರಿಕೆಗೆ ಅಂತ ಹೇಳಿ ಕಾಂಗ್ರೆಸ್ನವರು ಹೇಳುದು. ಏನು ಬಿಜೆಪಿ ಸರ್ಕಾರದ ಮೇಲೆ ಬೆಲೆ ಏರಿಕೆ ಆಪಾದನೆಯನ್ನ ಹೇಳಿ ಇವರು ಕಾಂಗ್ರೆಸ್ನ ಸರ್ಕಾರ ಬಂದಂತದ್ದು. ಕಾಂಗ್ರೆಸ್ನವ್ರು ಬಂದ ಮೇಲೆ ಬೆಲೆ ಏರಿಕೆಯನ್ನ ಏನ್ ಮಾಡಿದ್ದಾರೆ? ಹಾಲಿನ ದರ ಇದುವರೆಗೂ ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ದಾರೆ 35ರಿಂದ 40%. ಪೆಟ್ರೋಲ್ ಡೀಸೆಲ್ ದರವನ್ನ 3 ರೂಪಾಯಿ ಪೆಟ್ರೋಲ್ ದರ, 5 ರೂಪಾಯಿ ಅದಕ್ಕೆ 500 ನೀವೇ ಕೊಡ್ತಾ ಇದೀರಲ್ಲ, ಅದು ಬಿಟ್ಟು ಜಾಸ್ತಿ ಮಾಡಿರೋದು ಆಮೇಲೆ ಅದನ್ನ ಅಲ್ಲಿ ಚರ್ಚೆ ಮಾಡ್ಲಿ. ಪೆಟ್ರೋಲ್ ಡೀಸೆಲ್ ದರ ರಾಜ್ಯ ಸರ್ಕಾರ ಪೆಟ್ರೋಲ್ ದರವನ್ನ 3 ರೂಪಾಯಿ, ಡೀಸೆಲ್ ದರವನ್ನ 5 ರೂಪಾಯಿ 2 ಪೈಸೆ, ಬಸ್ ಪ್ರಯಾಣಿಕರ ದರ 15% ಹೆಚ್ಚಳ, ವಾಹನಗಳ ನೋಂದಣಿ ಶುಲ್ಕ ಮತ್ತು ವಿದ್ಯುತ್ ಚಾಲಿತ ವಾಹನಗಳಿಗೆ 15% ತೆರಿಗೆ ಹೆಚ್ಚಳ, ಕಾವೇರಿ ಕುಡಿಯುವ ನೀರಿನ ದರದ ಮೇಲೆ 30% ಹೆಚ್ಚಳ, ಒಳಚರಂಡಿ ದಂಡದ ಮೇಲೆ 25% ಹೆಚ್ಚಳ, ಮದ್ಯದ ದರದ ಮೇಲೆ 10ರಿಂದ 20% ಹೆಚ್ಚಳ, ಮದ್ಯದ ಲೈಸೆನ್ಸ್ ಶುಲ್ಕದ ಮೇಲೆ 50% ಹೆಚ್ಚಳ, ವಿದ್ಯುತ್ ದರದ ಮೇಲೆ ಹೆಚ್ಚಳ, ಮೆಟ್ರೋ ಪ್ರಯಾಣ ದರದ ಮೇಲೆ ಹೆಚ್ಚಳ, ಆಸ್ತಿಗಳ ಮಾರ್ಗಸೂಚಿ ದರದ ಮೇಲೆ ಹೆಚ್ಚಳ, ಸ್ಟಾಂಪ್ ಡ್ಯೂಟಿ ಹೆಚ್ಚಳ, ವೃತ್ತಿ ತೆರಿಗೆ ಹೆಚ್ಚಳ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ ಹೆಚ್ಚಳ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕವನ್ನ ಹೆಚ್ಚಳ, ಮೃಗಾಲಯಗಳ ಪ್ರವೇಶ ಶುಲ್ಕವನ್ನ ಹೆಚ್ಚಳ, ಕಾರ್ಮಿಕ ಕಲ್ಯಾಣ ನಿಧಿಗಳ ಶುಲ್ಕ ಹೆಚ್ಚಳ, ಕಾರ್ಮಿಕ ಇಲಾಖೆಯ ಅಂಗಡಿಗಳ ಲೈಸೆನ್ಸ್ ಶುಲ್ಕ ಹೆಚ್ಚಳ, BBMP ನಕ್ಷೆ ಮಂಜೂರಾತಿ ಶುಲ್ಕ ಹೆಚ್ಚಳ, BBMP ಕಸದ ತೆರಿಗೆ ಎಲ್ಲ ಕರೆಕ್ಟ್ ಎಲ್ಲ ಜಾಸ್ತಿ ಆಗಿದೆ. ಈಗ ನೀವು ಮಾತಾಡೋ ಟೈಮ್ ಕೂಡ ಜಾಸ್ತಿ ಆಗಿದೆ. ಇನ್ನೊಂದು 5 ನಿಮಿಷ ನೋಡಿ ಪ್ಲೀಸ್. ನೀವು ಫಸ್ಟ್ ಮಾತಾಡ್ಬೇಕಿತ್ತು, ಎಲ್ಲ ನೀವು ಮಾತಾಡಿದ್ರು, ಇಲ್ಲ ಅಂತ ನಾನು ಹೇಳುದಿಲ್ಲ. ದಯವಿಟ್ಟು ಕನ್ಕ್ಲೂಡ್ ಮಾಡಿ ಪಾಸಿಟಿವ್ ಆಗಿ ಕನ್ಸ್ಟ್ರಕ್ಟಿವ್ ಆಗಿ ದಯವಿಟ್ಟು ಅಲ್ಲ. ನನಗೆ ಯಾಕೆ ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು ಸರ್.
Conclude. ನಮ್ಮ ಜನ, ನಮ್ಮ ರಾಜ್ಯದ ಜನತೆ ನಮ್ಮ ತೆರಿಗೆ ಎಷ್ಟು ಹೆಚ್ಚಳ ಮಾಡಿದ್ವಿ, ನಮಗ್ ಬರುವಂತ GSTP ಏನಾಯ್ತು, ನಮಗ್ ಬರುವಂತ GST ಏನಾಯ್ತು, ಇದು ಯಾವುದನ್ನ ಕೇಳೋಂತ ಜನ ಅಲ್ಲ. ಕರ್ನಾಟಕ ರಾಜ್ಯ ಇವತ್ತು ಸುಭದ್ರವಾಗಿದೆ. ಈಗ ತಾನೇ ರಿಜ್ವಾನ್ ಅವರು ಹೇಳಿದ್ರು, ಇಡೀ ದೇಶದಲ್ಲಿ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಕಾರ್ಪೊರೇಟ್ ಟ್ಯಾಕ್ಸ್, ನಾನ್ ಕಾರ್ಪೊರೇಟ್ ಟ್ಯಾಕ್ಸ್, GST ರೆವೆನ್ಯೂ, ಸರ್ವಿಸ್ ಸೆಕ್ಟರ್ ರೆವೆನ್ಯೂ ಕೊಡ್ತಿರೋಂಥದ್ದು ಇವತ್ತು ನಮ್ಮ ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ತೆರಿಗೆಗೆ ಎಲ್ಲೂ ತೊಂದರೆ ಇಲ್ಲ. ಉತ್ತಮವಾಗಿ ತೆರಿಗೆದಾರರು ತಮ್ಮ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಬಂದಿರುವಂತಹ ಸಮಸ್ಯೆ, ಪ್ರಿಂಟ್ ಮ್ಯಾಗಝಿನ್ ಅವರು ನಿನ್ನೆ ಒಂದು ಆರ್ಟಿಕಲ್ ಅನ್ನ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಗವರ್ಮೆಂಟ್ ದಟ್ ಬಾರೋಸ್ ಟು ಕನ್ಸ್ಯೂಮ್ ಇಸ್ ನಾಟ್ ಗವರ್ನಿಂಗ್, ಇಟ್ ಇಸ್ ಮಾರ್ಟ್ಗೇಜಿಂಗ್ ಕನ್ನಡಿಗಾಸ್ ಫ್ಯೂಚರ್ ಟು ಫಂಡ್ ಇಟ್ಸ್ ಓನ್ ಎಲೆಕ್ಟ್ರಾಲ್ ಸರ್ವೈವಲ್ ಅಂತ ಕೊಟ್ಟಿದ್ದಾರೆ. ಏನಿದ್ರ ಅರ್ಥ? ರಾಜ್ಯ ಸರ್ಕಾರ ತಮ್ಮ ಚುನಾವಣೆಗಳಿಗೋಸ್ಕರ, ತಮ್ಮ ಚುನಾವಣೆಯ ಉಳಿವಿಗೋಸ್ಕರ ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ರಾಜ್ಯದ ಜನತೆಯ ಅವರ ಭವಿಷ್ಯವನ್ನ ಇವತ್ತು ಅಡವನ್ನ ಇಡೋ ರೀತಿಯಲ್ಲಿ ಇವತ್ತು ಸಾಲಗಳನ್ನ ಮಾಡ್ತಿದ್ದಾರೆ. ಕರ್ನಾಟಕ ಡಸ್ ನಾಟ್ ಹ್ಯಾವ್ ಅ ರಿಸೋರ್ಸ್ ಪ್ರಾಬ್ಲಮ್, ಇಟ್ ಹ್ಯಾಸ್ ಅ ಗವರ್ನೆನ್ಸ್ ಪ್ರಾಬ್ಲಮ್ ಅಂತ ಹೇಳಿ ಆರ್ಟಿಕಲ್ ಅನ್ನ ಬರೆದಿರುವಂತದ್ದು. ರಿಸೋರ್ಸ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ, ಆದ್ರೆ ಅದನ್ನ ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರಲ್ಲಿ ನಮ್ಮ ಈ ಬಾರಿ ಸರ್ಕಾರ ಎಡವಿದೆ ಅಂತ ಹೇಳ್ತಾ, ನಮ್ಮ ಕಾಂಗ್ರೆಸ್ನ ಸರ್ಕಾರ ಮುಗಿಸ್ತೆ ಸರ್, ಕಾಂಗ್ರೆಸ್ನ ಸರ್ಕಾರ ಅಧಿಕಾರಕ್ಕೆ ಬರಕ್ ಮುಂಚೆ ಬೇಕಾದಷ್ಟು ಭರವಸೆಗಳನ್ನ ಕೊಟ್ಟು ಬಂದಿರುವಂತ. ಕಳೆದ ಬಾರಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಎಲ್ಲಾ ಕಡೆ ಉತ್ತಮವಾಗಿ ಪ್ರಚಾರವನ್ನ ಮಾಡಿ 2013ರಿಂದ 18 ಗವರ್ನೆನ್ಸ್ ಕೊಟ್ಟರು. ಈ ಬಾರಿ ಕೇವಲ 5 ಗ್ಯಾರಂಟಿಗಳು ತೋರಿಸ್ತಾ ಇದ್ದಾರೆ ಬಿಟ್ರೆ, ಅವರ ಪ್ರಣಾಳಿಕೆಯಲ್ಲಿ ಇದು ಬಿಟ್ಟು ಬೇಕಾದಷ್ಟು ವಿಷಯಗಳನ್ನ ಹೇಳಿದ್ರು. ನೀರಾವರಿಗೆ ಉದಾಹರಣೆಗೆ 1.5 ಲಕ್ಷ ಕೋಟಿಯನ್ನ ಕೊಡ್ತೀವಿ ಅಂತ ಹೇಳಿ ಮೇಕೆ ಸರ್ ಬಜೆಟ್ ಅಲ್ಲಿ ನೀವು ಸ್ಟಾಪ್ ಮಾಡ್ಬೇಕಲ್ಲ. ಎಲ್ಲಿ ಅದು ಒಂದು ಮಾತಾಡ್ಲಿಕ್ಕೆ 24 ಗಂಟೆ ಮಾತಾಡ್ಬೋದು, ಎಷ್ಟು ಇದೆ ಮಾತಾಡ್ಲಿಕ್ಕೆ? ಏನಾದ್ರು ಬೇಕಲ್ವಾ? ಆಲ್ರೆಡಿ 4 ಬಜೆಟ್ ಆಗೋಯ್ತು. ಇಲ್ಲಿ ಚರ್ಚೆ ಬೇಡ, 4 ಬಜೆಟ್ ಆಯ್ತು ಸರ್. ಇಲ್ಲಿ ಚರ್ಚೆ ಬೇಡ ನೋಡಿ. 4 ಬಜೆಟ್ ಆಗಿದೆ. ನಿಮ್ಗೆ ಟೈಮ್ ಲಿಮಿಟ್ ಜಾಸ್ತಿ ಟೈಮ್ ಕೊಟ್ಟಿದೆ. ಫಿನಿಶ್ ಎಲ್ಲ ಮಾತಾಡಿ 3 ಗಂಟೆ ಮಾತಾಡಬಹುದು. ಇನ್ನೊಂದೇ ಬಜೆಟ್ 4 ಬಜೆಟ್ ಮುಗಿತು. ಕಾಲಿಂಗ್ ಅಟೆನ್ಷನ್ಸ್ ಇದೆ, ಕಾಲಿಂಗ್ ಅಟೆನ್ಷನ್ ತಗೊಳ್ಬೇಕು. ಕೆಚ್ ಪಟೇಲ್ ಕಾರ್ಯಕ್ರಮ ಇದೆ, ಯಾರು ಕೂಡ ಮಾತಾಡ್ಲಿಕ್ಕೆ ಆಗ್ತದೆ. ನೀವು ಮಾತಾಡೋ 20 ನಿಮಿಷ ಅಂತ ತಗೊಂಡು ನಾಳೆ ಮಾತಾಡಬೇಕಲ್ಲ, ನಾಳೆ ಮಾತಾಡಬೇಕಿತ್ತು. 20 ನಿಮಿಷ ಸಾಕು, ಕೊಟ್ಟು ಬಿಡಿ ಅಂತ ಹೇಳ್ತೀರಿ. ಆಯ್ತು, ಫಿನಿಶ್ ಮಾಡಿ ಈಗ 2 ಮಿನಿಟ್ಸ್ ಅಲ್ಲಿ. ಬೇಕಾದ್ರೆ ಕಾಲಿಂಗ್ ಅಟೆನ್ಷನ್ ಇದೆ, ನಿಮ್ದೇ ಇದೆ ಫಸ್ಟ್ ಸರ್. ಮುಖ್ಯವಾಗಿ 3-4 ವಿಷಯಗಳು ಮಾತ್ರ ನೀರಾವರಿ ವಿಷಯದಲ್ಲಿ ನಮ್ಮ ನಗರಕ್ಕೆ, ನಮ್ಮ ದೊಡ್ಡಬಳ್ಳಾಪುರದ ವಿಷಯ ಮಾತಾಡಿ, ರಾಜ್ಯದ ವಿಚಾರ ಬಿಟ್ಟು ನೀವು ಕ್ಲೋಸ್ ಮಾಡಿ ಅಂತ ಇದ್ದೀರಾ. ದೊಡ್ಡಬಳ್ಳಾಪುರದ ಒಂದು 4 ವಿಚಾರ ಮಾತಾಡಿ ನಾನು ಮುಗಿಸ್ತೀನಿ ಸರ್. ಹೋಗ್ಲಿ, ನೀರಾವರಿ ವಿಚಾರದಲ್ಲಿ ಈ ಬಾರಿ ಬಜೆಟ್ ಅಲ್ಲಿ ಏನು ವೃಷಭಾವತಿ ವ್ಯಾಲಿಯ 308 MLDಗೆ 650 ಕೋಟಿಯನ್ನ ಮೀಸಲಿಟ್ಟಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ನಾನು ಸರ್ಕಾರವನ್ನ ಈ ಮೂಲಕ ಮುಖ್ಯಮಂತ್ರಿಗಳನ್ನ ಕೈ ಜೋಡಿಸಿ ವಿನಂತಿಯನ್ನ ಮಾಡ್ತೀನಿ. ಈ 308 MLD ಟರ್ಷರಿ ಟ್ರೀಟ್ಮೆಂಟ್ ಎಷ್ಟಾಗುತ್ತೆ ಖರ್ಚು ಅಂದ್ರೆ 1 MLD 1 ಕೋಟಿ ಖರ್ಚಾಗುತ್ತಂತೆ. KC ವ್ಯಾಲಿ, HN ವ್ಯಾಲಿ ಬಗ್ಗೆ ಹೋರಾಟಗಳು ಈಗಾಗಲೇ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಸಮೃದ್ಧಿ ಮಂಜುನಾಥ್ ಅವರು ದಯವಿಟ್ಟು 650 ಕೋಟಿ ನೀವೇನ್ ಫಂಡ್ ಅನ್ನ ರಿಸರ್ವ್ ಮಾಡಿದೀರಾ ಮೈನರ್ ಇರಿಗೇಷನ್ ಅಲ್ಲಿ, ಅದ್ರಲ್ಲಿ 308 ಕೋಟಿಯನ್ನ ನೀವು ದಯವಿಟ್ಟು ಇದನ್ನ ಟರ್ಷರಿ ಟ್ರೀಟ್ಮೆಂಟ್ಗೆ ವೃಷಭಾವತಿ ವ್ಯಾಲಿ ಆಸ್ ಎನ್ ಎಕ್ಸ್ಪೆರಿಮೆಂಟ್ 1 MLD 1 ಕೋಟಿ ಅಂತ ಹೇಳಿ ನೀರಾವರಿ ತಜ್ಞರು ಹೇಳಿರುವಂತದ್ದು. ದಯವಿಟ್ಟು ಟರ್ಷರಿ ಟ್ರೀಟ್ಮೆಂಟ್ ಅನ್ನ ವೃಷಭಾವತಿ ವ್ಯಾಲಿಗೆ ಶುರು ಮಾಡಿ. ಇದ್ರ ಜೊತೆಯಲ್ಲಿ ನೇಕಾರರು, ವಿಶೇಷವಾಗಿ ನೇಕಾರರಿಗೆ ಈ ಬಜೆಟ್ ಅಲ್ಲಿ ನೇಕಾರ ಸಮ್ಮಾನ್ ಯೋಜನೆ ಅಡಿಯಲ್ಲಿ 1,30,000 ನೇಕಾರರಿದ್ದಾರೆ ಅಂತ ಈ ಬಜೆಟ್ ಅಲ್ಲೇ ಗೌರವಾನ್ವಿತ ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ. ನೇಕಾರರು ಇವತ್ತು ತುಂಬಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರು ಹೋಮ್ ಬೇಸ್ಡ್ ಇಂಡಸ್ಟ್ರಿ, ಅವ್ರು ಮಾಡುವಂತ ಸಾಂಪ್ರದಾಯಿಕ ಉಡುಪು ಕೇವಲ ಸೀರೆಗಳು ಮಾತ್ರ ತಯಾರು ಮಾಡುವಂತದ್ದು. ಇವತ್ತು ಎಲ್ಲಾ ತಾನುಗಳು ಫ್ಯಾಕ್ಟರಿಗಳಲ್ಲಿ ತಯಾರಾಗ್ತಾ ಇದಾವೆ. ಆದ್ರೆ ನೇಕಾರರು ಒಂದು ಗುಡಿ ಕೈಗಾರಿಕೆಯಾಗಿ ಮನೆಗಳಲ್ಲಿ ಅವರು ಸೀರೆಗಳನ್ನ, ಉಡುಪುಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಇವತ್ತು ಇದು ಕಾಂಪಿಟೇಷನ್ ಆಗಿ ಏನಾಗಿದೆ ಅಂದ್ರೆ, ನೇಕಾರರು, ಹ್ಯಾಂಡ್ಲೂಮ್ ನೇಕಾರರಿಗೆ ತೊಂದರೆ ಇಲ್ಲ, ಹ್ಯಾಂಡ್ಲೂಮ್ ರಿಸರ್ವೇಶನ್ ಆಕ್ಟ್ ಇದೆ. ಪವರ್ಲೂಮ್ ನೇಕಾರರಿಗೆ, ವಿದ್ಯುತ್ ಚಾಲಿತ ಮಗ್ಗಗಳನ್ನ ನಡೆಸ್ತಾ ಇರುವಂತಹ ನೇಕಾರರಿಗೆ ಇವತ್ತು ಅತಿ ಹೆಚ್ಚು ತೊಂದರೆ ಬಂದಿದೆ. ಈ ಫ್ಯಾಕ್ಟರಿಗಳಲ್ಲಿ ಶಟರ್ಲೆಸ್ ಮಗ್ಗಗಳನ್ನ ನಡೆಸೋದ್ರಿಂದ ಇವರೇನು ಒಂದು ಮಗ್ಗವನ್ನ ನೇಯ್ಲಿಕ್ಕೆ 1.5 ದಿನ, ನೇಕಾರದ ಒಂದು ಮಾತು ಮುಗಿಸ್ತೀನಿ ಸರ್ ಪ್ಲೀಸ್. ದಯವಿಟ್ಟು ಈ ನೇಕಾರರು
ಒಂದು ದಿನಕ್ಕೆ 1 ಅಥವಾ 1.5 ಸೀರೆಯನ್ನ ನೇಯ್ತಾ ಇದ್ದಾರೆ. ಇವತ್ತು ಫ್ಯಾಕ್ಟರಿಗಳಲ್ಲಿ 16 ಪನ್ನ ಬರುವಂತ ಸೀರೆಗಳು ಬಂದು ನೇಕಾರರು ದುಸ್ಥಿತಿಗೆ ಬಂದಿದ್ದಾರೆ. ಅವರು ವೃತ್ತಿಯನ್ನ ಕುಲಕಸಬನ್ನ ಬಿಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ದಯವಿಟ್ಟು ಸರ್ಕಾರವನ್ನ ನಾನು ಈಗಲೇ ಸರ್ಕಾರವನ್ನ ಮನವಿಯನ್ನ ಮಾಡ್ತೀನಿ. ಈ ಬಾರ್ಡರ್ ಇರುವಂತದ್ದು, ಜರಿ ಇರುವಂತ ಸೀರೆಗಳು ಮತ್ತು ಪಲ್ಲು ಇರುವಂತ ಸಾಂಪ್ರದಾಯಿಕ ಸೀರೆಗಳು, ಪ್ರಿಂಟೆಡ್ ಸೀರೆಗಳು ಎಲ್ಲಾದ್ರೂ ಮಾಡ್ತೀವಿ. ಸಾಂಪ್ರದಾಯಿಕ ಸೀರೆಗಳನ್ನ ಮಾಡ್ಲಿಕ್ಕೆ ದಯವಿಟ್ಟು ಒಂದು ಕಾನೂನನ್ನ ತಂದು 1.5-2 ಲಕ್ಷಕ್ಕೂ ಅಧಿಕ ವಿದ್ಯುತ್ ಚಾಲಿತ ಮಗ್ಗದ ನೇಕಾರರನ್ನ ಉಳಿಸ್ಲಿಕ್ಕೆ ಈ ಸರ್ಕಾರ ಮುಂದಾಗಬೇಕು. ಬಾರ್ಡರ್ ಜರಿ ಪಲ್ಲು ಹಾಗೂ ಈ ಎಲ್ಲ Nothing will go on record. Calling attention, they're calling attention.